If you wish to get our new videos, hit subscribe button and press bell icon to get latest notification updates. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಟೆಕ್ ಫಾರ್ ವಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ನಾನು ವಿಜಯ್ BV. ಇವತ್ತು ನಿಮ್ಮೊಂದಿಗೆ ನಾನು ಮತ್ತೊಂದು ಹೊಸ ಟ್ಯುಟೋರಿಯಲ್ಗೆ ಬಂದಿದ್ದೀನಿ. ಇವತ್ತು ನಾನು ಈ ಒಂದು ಆಧುನಿಕ ಪ್ರಪಂಚದಲ್ಲಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಹೇಗೆ ಮುಂದುವರಿತಾ ಇದೆ, ChatGPT ನೆಕ್ಸ್ಟ್ ಯಾವೊಂದು AI ಕಾಂಪಿಟೇಟಿವ್ ಆಗಿ ಮುಂದೆ ಬರಬಹುದು ಅನ್ನೋದಕ್ಕೆ ಗೂಗಲ್ ಬಾರ್ಡ್ ಇಸ್ ಎ ವೆರಿ ಗುಡ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಗೂಗಲ್ ಬಾರ್ಡ್ ಅದೊಂದು ಜೆಮಿನಿ ಅಂತ ಇವಾಗ ಅಪ್ಡೇಟ್ ಆಗಿದೆ. ಗೂಗಲ್ ಬಾರ್ಡ್ ಇದರಲ್ಲಿ ChatGPT ತರನೇ ಏನೊಂದು ಫೀಚರ್ ಗಳಿದಾವೆ ಅದಕ್ಕಿಂತ ತುಂಬಾ ಜಾಸ್ತಿ ಫೀಚರ್ಗಳು ಈ ಒಂದು ಗೂಗಲ್ ಬಾರ್ಡ್ ನಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸೊ ಗೂಗಲ್ ಬಾರ್ಡ್ ಅನ್ನ ನಾವು ಹೇಗೆ ಆಕ್ಸೆಸ್ ಮಾಡ್ಕೋಬಹುದು, ಮತ್ತೆ ಗೂಗಲ್ ಬಾರ್ಡ್ ಇಂದ ಏನೆಲ್ಲ ಸೌಲಭ್ಯಗಳು, ಫೀಚರ್ಗಳು ನಮಗೆ ಏನ್ ಸಿಗಬಹುದು ಅಂತ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಗೂಗಲ್ ಬಾರ್ಡ್ ನ ಹೇಗೆ ಆಕ್ಸೆಸ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ನಾವು ಆಂಡ್ರಾಯ್ಡ್ ಆಗಿರಲಿ, iOS ಆಗಿರಲಿ, ಆರ್ ಐಫೋನ್, ಮ್ಯಾಕ್, ಎನಿವೇರ್ ಇಮೇಲ್ ಮೂಲಕ ಸೈನ್ ಇನ್ ಆಗಿ ನಾವು ಸರ್ಚ್ ಬಾರ್ನಲ್ಲಿ ಗೂಗಲ್ ಬಾರ್ಡ್ ಅಂತ ಬರೆದ್ರೆ ಸಾಕು, ಓಪನ್ ಆಗುತ್ತೆ. ಸೊ ನೋಡಿ, ನಾನೀಗ ಗೂಗಲ್ ಬಾರ್ಡ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳೋಣ. ಇದರಲ್ಲಿ ನಾವು ಗೂಗಲ್ ಬಾರ್ಡ್ ಅಂತ ಬರಿತಾ ಇದ್ದೀನಿ. GOOGLE ಗೂಗಲ್ BARD ಬರ್ದಿದ್ದೀನಿ. ಎಂಟರ್ ಮಾಡ್ತಾ ಇದ್ದೀನಿ. ಎಂಟರ್. ಸೊ ಈಗ ನಾವು ಲಿಂಕ್ಸ್ ಮೂಲಕ ನಾವು ಹೇಗೆ ನ್ಯಾವಿಗೇಟ್ ಮಾಡಬಹುದು ಅಂತಾನೆ ಟ್ಯಾಬ್ ಮಾಡ್ಕೊಂಡು ಕೂಡ ಹೋಗಬಹುದು, ಅಥವಾ ನಾವು K ಪ್ರೆಸ್ ಮಾಡೋದ್ರ ಮೂಲಕ ಲಿಂಕ್ ಗಳನ್ನ ಆಕ್ಸೆಸ್ ಮಾಡ್ಕೋಬಹುದು. ನಾನೀಗ K ಅನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. Release updates. Link heading more results from Google AI updates. Bard try Bard and share your feedback heading Bard AI chat heading how to use Gemini. What is Google Gemini? An overview of Bard. So Google Bard ಗೆ ಸಂಬಂಧಪಟ್ಟಂಗೆ ನಾನು ಹೇಳಿದೆ ಯಾವಾಗಲೇ, Google Bard ಈಗ ಜೆಮಿನಿ ಆಗಿದೆ ಅಂತ. ಜೆಮಿನಿಗೆ ಸಂಬಂಧಪಟ್ಟಂಗೆ ಇವಾಗೆಲ್ಲ ಒಂದು ಆರ್ಟಿಕಲ್ಸ್ ಕೂಡ ಎಲ್ಲ ಬಂದಿದೆ. ಈಗ ನಾವು ಶಿಫ್ಟ್ ಟ್ಯಾಬ್ ಮಾಡ್ತಾ ಮೊದಲನೇ ಲಿಂಕ್ ಗೆ ಬರೋಣ. Main landmark clickable Gemini chat to supercharge your ideas. Google heading level 3 Gemini https://gemini.google.com visited link. ಇದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಒಂದು ಲಿಂಕ್ ನಿಮಗೆ ಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ನನಗೆ ಎಂಟರ್ ಮಾಡ್ತಾ ಇದ್ದೀನಿ. ಸೊ ಈಗ ಓಪನ್ ಆಗಿದೆ. ಇದಕ್ಕೂ ಮುಂಚೆ ಒಂದು ಸಣ್ಣ ಪ್ರೊಸೀಜರ್ ಇದೆ. ಏನಪ್ಪಾ ಅಂತಂದ್ರೆ, ಫಸ್ಟ್ ಟೈಮ್ ಓಪನ್ ಮಾಡುವಾಗ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೆ ನಾವು ಅಕ್ಸೆಪ್ಟ್ ಮಾಡಿಕೊಂಡು ಗೂಗಲ್ ಮೂಲಕ ಸೈನ್ ಆದ್ರೆ ಈಗ ಎಂಟರ್ ಎ ಪ್ರಾಂಪ್ಟ್ ಹಿಯರ್ ಅಂತ ಬಂದಿದೆ. ಸೊ ತುಂಬಾ ಈಸಿ ಪ್ರೊಸೀಜರ್ ಗೂಗಲ್ ಮೂಲಕ ಎಲ್ಲ ಲಾಗಿನ್ ಆಗೋದು. ಈಗ ನಾನು ಈ ಒಂದು ವೆಬ್ಸೈಟ್ ನಲ್ಲಿ ಹಾಯ್ ಅಂತ ಬರಿತೀನಿ. ಹಾಯ್ ಅಂತ ಬರೆದಾಯ್ತು. ನಿಮ್ಗೆಲ್ಲರಿಗೂ ಅರ್ಥ ಆಗ್ಲಿ ಅಂತ ಈ ಸ್ಪೀಕ್ ಗೆ ಸ್ವಿಚ್ ಆಗಿದ್ದೀನಿ. ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ. ಮೇನ್ ಮೆನ್ಯೂ, Gemini. So new chat, conversation with Gemini. ಪ್ರೊಫೈಲ್ ಪಿಕ್ಚರ್ ಇಲ್ಲಿ ತೋರಿಸ್ತಾ ಇರುತ್ತೆ, ಅವೈಲೇಬಲ್ ಇರುತ್ತೆ. ಎಡಿಟ್ ಅಂದ್ರೆ ನಾವು ಟೆಕ್ಸ್ಟ್ ನ ಬೇಕಾದ್ರೆ ಎಡಿಟ್ ಮಾಡ್ಬೋದು. ನನಗೆ ಹಾಯ್ ಅಂತ ಕಳಿಸ್ಬಿಟ್ಟಿದ್ದೀನಿ, ನನಗೆ ಇದು ಇಷ್ಟ ಇಲ್ಲ, ತಪ್ಪು ಮಾಡ್ಬಿಟ್ಟಿದ್ದೀನಿಲ್ಲ ಅಂದ್ಬಿಟ್ಟು ಇದ್ರ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಇನ್ನೊಂದ್ಸರಿ ಪ್ರಾಂಪ್ಟ್ ಬಾಕ್ಸ್ ಬರುತ್ತೆ. ಅಲ್ಲಿ ನಾವು ನಮಗೆ ಏನ್ ಬೇಕೋ ಅದು ಬರ್ಕೋಬಹುದು. ಸೊ ಡೌನ್ ಏರೋ ಮಾಡ್ತಾ ಇದೀನಿ. ಮತ್ತೆ ಇನ್ನೊಮ್ಮೆ ಡೌನ್ ಏರೋ. ಸೊ ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ನಾನು, ಶೋ ಡ್ರಾಫ್ಟ್ಸ್ ಬಗ್ಗೆ. ಸೊ ಲಿಸನ್ ಬಗ್ಗೆ ಕೂಡ ನಾನು ಆಮೇಲೆ ಮಾತನಾಡ್ತೀನಿ. ಗುಡ್ ರೆಸ್ಪಾನ್ಸ್, ಬ್ಯಾಡ್ ರೆಸ್ಪಾನ್ಸ್, ಮಾಡಿಫೈ ರೆಸ್ಪಾನ್ಸ್, ಬಟನ್ ಶೇರ್ ಅಂಡ್ ಎಕ್ಸ್ಪೋರ್ಟ್, ಬಟನ್ ಡಬಲ್ ಚೆಕ್ ರೆಸ್ಪಾನ್ಸ್, ಶೋ ಮೋರ್ ಆಪ್ಷನ್ಸ್. ಇಷ್ಟ ಆಪ್ಷನ್ ಇದೆ. ಮೊದಲಿಗೆ ನಾವು ಸೊ ಮೊದಲನೇ ಫೀಚರ್ ಶೋ ಡ್ರಾಫ್ಟ್ಸ್. ಇಲ್ಲಿ ನಮಗೆ 3-4 ತರಹದಂತ ಒಂದು ಡ್ರಾಫ್ಟ್ ಗಳನ್ನ ಸಿಗುತ್ತೆ. ಈಗ ವಾಟ್ ಈ ಸೈನ್ಸ್ ಅಂತಂದ್ರೆ ಒಬ್ರು ಒಂದೊಂದು ತರ ವಾದವನ್ನ ಮಂಡಿಸ್ತಾರೆ ಅಲ್ವಾ, ಆ ತರ ಇದು ಮೂಲಕ ನಾವು ಈ ಒಂದು ಡ್ರಾಫ್ಟ್ಸ್ ನ ನೋಡ್ತಾ ಹೋಗ್ಬೋದು. ಸೊ ಈ ಒಂದು ಟೆಕ್ಸ್ಟ್ ಗಿಂತ ಬೇರೆ ಯಾವ್ದಾರ ಕ್ವಶನ್ ಕೇಳ್ಬಿಟ್ಟು ನಾವು ವ್ಯೂ ಅದರ ಡ್ರಾಫ್ಟ್ಸ್ ಅನ್ನ ನೋಡೋಣ. ಓಕೆ, ಡೌನ್ ಮಾಡ್ತೀನಿ. ಈಗ ಲಿಸನ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ನೋಡಿ, ಲಿಸನ್ ಅಂದ್ರೆ ಟೆಕ್ಸ್ಟ್ ಟು ಸ್ಪೀಚ್. ಇಲ್ಲಿ ನಾನು ಎಂಟರ್ ಮಾಡ್ತಾ ಇದೀನಿ. How can I help you today? ಸೊ ಇದು ಒಂದು ಗೂಗಲ್ ಮೂಲಕ ಹೊರಹೊಮ್ಮುವಂತ ಒಂದು ಧ್ವನಿ. ಸೊ ಇದು ಗೂಗಲ್ AI ಅವರೇ ವಾಯ್ಸಸ್ ಅನ್ನ ಕೊಟ್ಟಿದ್ದಾರೆ. ಕನ್ನಡಕ್ಕೆ ಇನ್ನೂ ತುಂಬಾ ಚೆನ್ನಾಗಿ ವಾಯ್ಸಸ್ ಅನ್ನ ಕೊಟ್ಟಿದ್ದಾರೆ. ಸೊ ಈಗ ನಾನು ಡೌನ್ ಮಾಡ್ತಾ ಇದ್ದೀನಿ. ಇಲ್ಲಿ ಗುಡ್ ರೆಸ್ಪಾನ್ಸ್, ಬ್ಯಾಡ್ ರೆಸ್ಪಾನ್ಸ್. ಗುಡ್ ರೆಸ್ಪಾನ್ಸ್, ಬ್ಯಾಡ್ ರೆಸ್ಪಾನ್ಸ್ ಅಂದ್ರೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಗುಡ್ ರೆಸ್ಪಾನ್ಸ್ ಕೊಡಬಹುದು. ಡೌನ್ ಮಾಡಿದ್ರೆ ಬ್ಯಾಡ್ ರೆಸ್ಪಾನ್ಸ್. ಸೊ ಫೀಡ್ಬ್ಯಾಕ್ ಹೇಳುತ್ತೆ. ಸೊ ಎಂತಕ್ಕೆ ಬ್ಯಾಡ್ ರೆಸ್ಪಾನ್ಸ್ ಕೊಡ್ತಾ ಇದೀರಾ ಅಂತ ಕೇಳಿ ಬರೆದು ನಾವು ಟ್ಯಾಬ್ ಮಾಡಿದ್ರೆ ಸಬ್ಮಿಟ್ ಅಂತ ಆಪ್ಷನ್ ಇರುತ್ತೆ, ಸಬ್ಮಿಟ್ ಮಾಡಬಹುದು. ನೆಕ್ಸ್ಟ್ ಡೌನ್ ಏರೋ. ಮಾಡಿಫೈ ರೆಸ್ಪಾನ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ,
shorter. Menu item simpler. Menu item more casual. Menu item more professional. ಇಷ್ಟಿದೆ. ಸೊ ಈಗ ಎಸ್ಕೇಪ್ ಮಾಡ್ತಾ ಇದ್ದೀನಿ. Button collapsed Google. ಶಾರ್ಟರ್ ಅಂದರೆ ತುಂಬ ಚಿಕ್ಕದಾಗಿ ಆನ್ಸರನ್ನು ನಮಗೆ ಪ್ರಿಪೇರ್ ಮಾಡಿಕೊಡುತ್ತೆ. ಲಾಂಗರ್ ಅಂದರೆ ತುಂಬ ದೊಡ್ಡದಾಗಿ ಆನ್ಸರನ್ನು ಪ್ರಿಪೇರ್ ಮಾಡ್ಕೊಡೋದು. ಮತ್ತು ಮೋರ್ ಕ್ಯಾಶುವಲ್ ಅಂತಂದರೆ ಲೈಕ್ ಆಫೀಸ್ನಲ್ಲಿ ಮತ್ತು ಬಿಸ್ನೆಸ್ ಟರ್ಮ್ಸ್, ಟೆಕ್ನಿಕಲ್ ಟರ್ಮ್ಸ್ ಯೂಸ್ ಮಾಡಿಕೊಂಡು ಆನ್ಸರ್ಸನ್ನು ಪ್ರಿಪೇರ್ ಮಾಡ್ಕೊಳುತ್ತೆ. ಇವಾಗ ತುಂಬ ಜೆಮಿನೈ ಅಡ್ವಾನ್ಸ್ ಆಗಿರೋದ್ರಿಂದ ಇನ್ನೂ ಜಾಸ್ತಿ ಮೋರ್ ಕ್ಯಾಶುವಲ್ ಆಗಿ ಒಂದು ಆನ್ಸರ್ಸನ್ನು ಪ್ರಿಪೇರ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಫೀಚರ್ ಅನ್ನು ನೋಡ್ತಾ ಹೋಗೋಣ. Button share and export. ಸೊ ಬಟನ್ ಶೇರ್ ಅಂಡ್ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡ್ರಾಫ್ಟ್ ಇನ್ ಜಿಮೇಲ್ ಇದೆ. ಈ ಒಂದು ರೆಸ್ಪಾನ್ಸ್ ಅನ್ನ ಜಿಮೇಲ್ ಅಲ್ಲಿ ಡ್ರಾಫ್ಟ್ ಮೂಲಕ ಸೇವ್ ಮಾಡ್ಕೋಬಹುದು. ಆರ್ Menu item export to docs. ಎಕ್ಸ್ಪೋರ್ಟ್ ಡಾಕ್ಸ್ ಅಂದ್ರೆ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ನಲ್ಲಿ ನಾವು ಸೇವ್ ಮಾಡಿ ಇಟ್ಕೋಬಹುದು, ಶೇರ್ ಕೂಡ ಮಾಡ್ಕೋಬಹುದು. ಸೊ ಇದಿಷ್ಟು ಶೇರ್ ಅಂಡ್ ಎಕ್ಸ್ಪೋರ್ಟ್ ನ ಒಂದು ಫೀಚರ್. Button double check response. ಡಬಲ್ ಚೆಕ್ ರೆಸ್ಪಾನ್ಸ್ ಏನಪ್ಪಾ ಅಂತಂದ್ರೆ ಯಾವ್ದಾರ ಒಂದು ಗೂಗಲ್ ಬಾರ್ಡ್ ಏನೋ ಒಂದು ಆನ್ಸರ್ ನ ತಪ್ಪು ಕೊಟ್ಟಿರತ್ತಲ್ವಾ, ಆಗ ಏನನ್ನ ಆನ್ಸರ್ ನಮಗೆ ಇನ್ಕರೆಕ್ಟ್ ಅನ್ನಿಸ್ದಾಗ ಡಬಲ್ ಚೆಕ್ ರೆಸ್ಪಾನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಗೂಗಲ್ಗೆ ನಮ್ಮನ್ನ ರೀಡೈರೆಕ್ಟ್ ಮಾಡುತ್ತೆ ಈ ಒಂದು ವೆಬ್ಸೈಟ್. ಅಲ್ಲಿಂದ ನಾವು ಡೈರೆಕ್ಟ್ ಆಗಿ ಗೂಗಲ್ ಅನ್ನ ನಾವು ಮಾಡ್ಕೋಬಹುದು. ಸೊ ಈಗ ಇನ್ನೊಂದ್ಸರಿ ಮಾಡ್ತಾ ಇದೀನಿ. Button show more options. ಶೋ ಮೋರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡೋಣ. Show more options. Button more. Menu item copy. Menu item report legal issue. ರಿಪೋರ್ಟ್ ಲೀಗಲ್ ಇಶ್ಯೂ. ಕಾಪಿ ಅಂತಂದ್ರೆ ನಾವು ಏನೋ ಒಂದು ಆನ್ಸರ್ ಕೊಟ್ಟಿರುತ್ತಲ್ವಾ, ಆ ಒಂದು ಟೆಕ್ಸ್ಟ್ ಕಾಪಿ ಆಗುತ್ತೆ, ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಪೇಸ್ಟ್ ಮಾಡ್ಕೋಬಹುದು. ಸೊ ಇದೇ ತರ ನಾವು ನೋಟ್ಸ್ ಕೂಡ ಪ್ರಿಪೇರ್ ಮಾಡ್ಕೋಬಹುದು. ನೆಕ್ಸ್ಟ್ ರಿಪೋರ್ಟ್ ಲೀಗಲ್ ಇಶ್ಯೂ ಅಂತಂದ್ರೆ ಈ ಉತ್ತರಕ್ಕೆ ಸಂಬಂಧಪಟ್ಟಂತೆ ಒಂದು ಫಾರ್ಮ್ ಕೊಟ್ಟಿರ್ತಾರೆ. ಯಾವ್ದನ್ನ ಒಂದು ನಮ್ಗೆ ತುಂಬಾ ಡಿಸ್ಸ್ಯಾಟಿಸ್ಫೈ ಆಯ್ತು ಈ ಆನ್ಸರ್ ಅಂತಂದ್ರೆ ಆ ಒಂದು ಆನ್ಸರ್ ನ ನಾವು ರಿಪೋರ್ಟ್ ಮಾಡಬಹುದು. ರಿಪೋರ್ಟ್ ಲೀಗಲ್ ಇಶ್ಯೂ ಇದ್ರ ಮೂಲಕ ನಾವು ಒಂದು ಲೀಗಲ್ ಇಶ್ಯೂನ ನಾವು ಬೇಕಾದ್ರೆ ಅಪೀಲ್ ಮಾಡಬಹುದು. ಸೊ ಈಗ ನಾನು ಎಸ್ಕೇಪ್ ಮಾಡ್ತಾ ಇದ್ದೀನಿ. Button collapsed Google account. ಸೊ ಇನ್ನೊಂದು ಕ್ವಶನ್ ಅನ್ನ ಕೇಳ್ಬಿಡೋಣ. Input for prompt. Text edit. ವಾಟ್ ಈಸ್ ಜಾಯಿಂಟ್ ಫ್ಯಾಮಿಲಿ? .fa. P1 is. ಜಾಯಿಂಟ್ Joint. FAMILY. ಫ್ಯಾಮಿಲಿ ಕ್ವಶನ್ ಮಾರ್ಕ್ ಬರ್ತಾ ಇದ್ದೀನಿ, ಎಂಟರ್ ಮಾಡ್ತಾ ಇದ್ದೀನಿ. Enter. Click enter and out of edit under heading level 2. What is joint family? Gemini replied. ಸೊ ಜೆಮಿನೈ ಆನ್ಸರ್ ಮಾಡಿದೆ. ಸೊ ಈಗ ನಾನು ಇದಕ್ಕೆ ಡೌನರ್ ಮಾಡ್ತಾ ಆನ್ಸರ್ ಅನ್ನ ನಾನು ಆಕ್ಸೆಸ್ ಮಾಡ್ಕೊಳ್ತೀನಿ. ಆಗ್ಲೇ ಹೇಳ್ದಂಗೆ ಡೌನರ್ ಮಾಡ್ತಾ ಇದ್ದೀನಿ ನೋಡಿ. Heading level 2. What is joint family? ಇದು ಒಂದು ಕ್ವಶನ್. Labeled button collapsed show drafts. ಶೋ ಡ್ರಾಫ್ಟ್ಸ್ ಇದ್ರ ಬಗ್ಗೆ ಆಮೇಲೆ ನಾನು ಮಾತನಾಡ್ತೀನಿ. Button listen. ಲಿಸನ್. A joint family is a multi-generational household where parents, children, and other relatives all live together under one roof. This typically includes grandparents, uncles, aunts, and cousins in addition to the immediate family. Everyone shares resources and responsibilities, and often there's a family elder who makes major decisions. Joint families are common in many cultures around the world, but especially in South Asia. There are different types of joint families, but they usually share some characteristics. ಸೊ ಇದು ಕೂಡ ಒಂದು ಮೀಡಿಯಂ ರೆಸ್ಪಾನ್ಸ್ ಅಂತಾನೆ ಹೇಳ್ಬೋದು. ಸೊ ಇದು ಸಾಕಲ್ವಾ, ವಾಟ್ ಇಸ್ ಜಾಯಿಂಟ್ ಫ್ಯಾಮಿಲಿ ಅಂತ ಕೊಟ್ರೆ ಎಷ್ಟು ಬಂದ್ರೆ ಬೇಕಾದಷ್ಟು ಆಯ್ತು. ನಮ್ಗೆ ಒಂದು 2 ಲೈನಲ್ಲಿ ಒಂದು ಆನ್ಸರ್ ಕೊಟ್ರೆ ಸಾಕು. ಸೊ ನೋಡಿ ಈಗ ನಾನು ಡ್ರಾಫ್ಟ್ಸ್ ಬಗ್ಗೆ ನೋಡ್ತಾನೆ ನೋಡೋಣ. Joint button listen. ಸೊ ಲಿಸನ್ ಅಂತಂದ್ರೆ ನಾವು ಈಗ ಏನ್ ಟೆಕ್ಸ್ಟ್ ಇರುತ್ತೆ ಅದನ್ನೇ ಓದುತ್ತೆ. ಸೊ ಸ್ವಲ್ಪ ತೋರಿಸ್ತೀನಿ ನೋಡಿ. Processing. A joint family is a multi-generational household where parents, children, and other relatives all live together under one roof. This typically includes grandparents, uncles, aunts, and cousins in addition to the immediate family. Resume. ಸೊ ನೋಡಿ ಇದಿಷ್ಟು ಅಪೇರ್ ಮಾಡ್ತಾ ನಾನು ವ್ಯೂ ಅದರ್ ಡ್ರಾಫ್ಟ್ಸ್ ಅಂತ ಈ ಒಂದು ಆಪ್ಷನ್ ಅನ್ನ ನೋಡ್ತಾ ಹೋಗೋಣ. Button collapsed show drafts. ಶೋ ಡ್ರಾಫ್ಟ್ಸ್ ಮೇಲೆ ಕ್ಲಿಕ್ ಮಾಡೋಣ. Expanded. Night drafts region toggle button press draft 1. A joint family is a multi-generational ಸೊ ನೋಡಿ ಡ್ರಾಫ್ಟ್ ಬಂದಿದ್ದು ಪ್ರೆಸ್ ಆಗಿದೆ, ಡೌನರ್ ಮಾಡ್ತಾ ಇದ್ದೀನಿ. toggle button press relatives all live together under one roof. This typically includes grandparents, uncles, aunts. ಸೊ ನೋಡಿ ಈ ಒಂದು ಡ್ರಾಫ್ಟ್ 2 ಇಲ್ಲಿ ಡ್ರಾಫ್ಟ್ 1 ಅಲ್ಲಿ ಇದ್ದ ತರ ಆನ್ಸರ್ ಇಲ್ಲ. ಬೇರೆ ಬೇರೆ ವರ್ಷನ್ ಅಲ್ಲಿ ಬೇರೆ ಬೇರೆಯವರು ಈಗ ನೋಡಿ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ನಾನೊಂಥರ ಆನ್ಸರ್ ಕೊಡ್ತೇನೆ, ನೀವು ಒಂಥರ ಆನ್ಸರ್ ಕೊಡ್ತೇನೆ. ಆ ತರ ಈ ಒಂದು AI ಆನ್ಸರ್ ಮಾಡಿದೆ. ಈಗ ಡ್ರಾಫ್ಟ್ 2 ಇದ್ರ ಮೇಲೆ ನಾನೇನು ಸ್ಪೇಸ್ ಪ್ರೆಸ್ ಮಾಡಿದ್ರೆ ಡ್ರಾಫ್ಟ್ 2 ಒಂದು ಆನ್ಸರ್ ನನಗೆ ಸಿಗ್ತಾ ಹೋಗುತ್ತೆ. Toggle button not pressed draft 2. A joint family is a multi-generational household. So ನೋಡಿ. Children and other. Toggle button not pressed relatives all live. Toggle button not pressed cousins. Visit toggle button not pressed draft 3. A joint family is a multi-generational household where parents, children, and other. ಡ್ರಾಫ್ಟ್ 3 ಟೋಟಲ್ ಆಗಿ ಹೇಳಕ್ಕಾಗಲ್ಲ. ಒಂದ್ಸರಿ 2 ಡ್ರಾಫ್ಟ್ ಅನ್ನ ಅವರು ಜನರೇಟ್ ಮಾಡುತ್ತೆ, ಇಲ್ಲಾಂದ್ರೆ 3 ಡ್ರಾಫ್ಟ್ ಅನ್ನ ಒಂದೊಂದ್ಸರಿ ಜನರೇಟ್ ಮಾಡುತ್ತೆ. ಸೊ ನಾವು ಕೇಳೋ ಕ್ವಶನ್ ಮೇಲೆ ಈ ಒಂದು AI ಆನ್ಸರ್ ಮಾಡ್ತಾ ಹೋಗುತ್ತೆ. ಸೊ ನೀವು ಯಾವ್ದೇ ಒಂದು ಟರ್ಮ್ ಅಂತಂದ್ರೂ ಕೂಡ ಆನ್ಸರ್ ಮಾಡುತ್ತೆ. ಟೆಕ್ನಿಕಲ್ ಆಗಿರ್ಲಿ, ಹಿಸ್ಟ್ರಿ ಆಗಿರ್ಲಿ, ಯಾವ್ದೇ ಒಂದು ಸಬ್ಜೆಕ್ಟ್ ಬಗ್ಗೆ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡ್ತಾ ಹೋಗುತ್ತೆ. ಸೊ ಇನ್ನೊಂದು ಕೊನೆ ಒಂದು ಪ್ರಶ್ನೆಯನ್ನ ಕೇಳ್ಬಿಡೋಣ. ಅದಕ್ಕೂ ಮುಂಚೆ ನಾವು ಬೇರೆ ಫೀಚರ್ಗಳನ್ನ ಹೇಗೆ ಆಕ್ಸೆಸ್ ಮಾಡ್ಕೊಂಡು ನೋಡ್ತಾ ಹೋಗೋಣ. Toggle button outer button modify response. ಸೊ ನಾವೀಗ ಮಾಡಿಫೈ ರೆಸ್ಪಾನ್ಸ್ ಅಂತ ಒಂದು ಫೀಚರ್ನ ನೋಡ್ತಾ ಹೋಗೋಣ. Modify with menu item longer. ಸೊ ಲಾಂಗರ್ ಬೇಡ, ಈಗಲೇ ಲಾಂಗರ್ ಇದೆ. Menu item simple. Menu item shorter. ಸೊ ಶಾರ್ಟರ್ ಅಂತ ಒಂದು ನಾನು ಆಗ್ಲೇ ಹೇಳ್ದಂಗೆ ಮಾಡಿಫೈ ರೆಸ್ಪಾನ್ಸ್ ನಮ್ಗೆ ಯಾವ ತರ ಬೇಕೋ ಆ ತರ ರೆಸ್ಪಾನ್ಸ್ ಅನ್ನ ಒಂದು ಕ್ವಶನ್ ಕೇಳಿದ್ಮೇಲೆ ಅದು ಆನ್ಸರ್ ಕೊಟ್ಟ ಮೇಲೆ ನಮ್ಗೆ ಯಾವ ತರ ರೆಸ್ಪಾನ್ಸ್ ಬೇಕೋ ಆ ತರ ರೆಸ್ಪಾನ್ಸ್ ಅನ್ನ ಮಾಡ್ಕೋಬಹುದು. ನನಗೆ ಶಾರ್ಟರ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. Gemini is typing. ಇಷ್ಟೊತ್ತು ಏನು ಉತ್ತರ ತೋರಿಸುತ್ತೋ ಇನ್ನೂ ತುಂಬಾ ಶಾರ್ಟ್ ಆಗಿ ಆನ್ಸರ್ ಕೊಟ್ಟಿರುತ್ತೆ. Heading level 2. What is joint family? ಆಗ್ಲೇ ದೊಡ್ಡದಾಗಿ ಆನ್ಸರ್ ತೋರಿಸಿದೆ. ಸೊ ಇವಾಗ ಬೇರೆ. Labeled draft button collapsed show drafts. ಸೊ ಇದರಲ್ಲೂ ಕೂಡ ಡ್ರಾಫ್ಟ್ ಗಳನ್ನ ನಾವು ನೋಡ್ಕೊಂತ ಹೋಗ್ಬೋದು. Button
listen. A joint family is a multi-generational household with parents, children, and extended family living together. It's common in many cultures, particularly South Asia. Sharing resources and responsibilities is key, often with an elder making major decisions. Joint families offer strong social support, childcare help, and cultural preservation, but can also mean less privacy, financial strain, and disagreements. Toggle button not pressed to respond. ನೋಡಿ, ಇಷ್ಟು ಸೆಂಟೆನ್ಸ್ ಅಲ್ಲಿ ವಾಟ್ ಆರ್ ದ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಹೇಳ್ಬಿಟ್ಟಿದೆ. ಸೊ ಇದಿಷ್ಟು ಮಾಡಿಫೈ ರೆಸ್ಪಾನ್ಸ್ ನ ಒಂದು ಫೀಚರ್. ಮತ್ತೆ ಶೋ ಮೋರ್ ಆಪ್ಷನ್ಸ್ ಅಲ್ಲಿ ಏನ್ ಸಿಗ್ಬೋದು, ಏನ್ ಮಾಡ್ಬೋದು, ಕಾಪಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು. ಏನ್ ಇಷ್ಟೊತ್ತು ಆನ್ಸರ್ ಕೊಡ್ತೀಯ, ಆನ್ಸರು ಕ್ಲಿಕ್ ಬೋರ್ಡ್ಗೆ ಕಾಪಿ ಆಗಿರುತ್ತೆ. ಮತ್ತಿನ್ನೊಂದು ಕೊನೆ ಒಂದು ಪ್ರಶ್ನೆನ ನಾವು ನೋಡ್ಬೋಣ ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ. ಸೊ ಎಕ್ಸ್ಪ್ಲೈನ್ ದ ಡ್ರೈನ್ ಥಿಯರಿ, DRAIN, ಡ್ರೈನ್ THEORY. ಓಕೆ, ಈ ಡ್ರೈನ್ ಥಿಯರಿಗೆ ಸಂಬಂಧಪಟ್ಟಂಗೆ ಟೋಟಲ್ ಕೌಟಿಲ್ಯ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಬರೆದಿರೋರು 7 ಕಾನ್ಸೆಪ್ಟ್ ಗಳನ್ನ ನೋಡ್ತಾ ಹೋಗ್ಬೋದು. ನೋಡಿ, The drain theory, also known as the drain of wealth theory, is a concept used to explain the economic exploitation of colonies by imperial powers. It's particularly associated with India under British rule during the 19th and early 20th centuries. Here's a breakdown of the theory. List with 3 items for it. For argument, the wealth of the colony India in this case is systematically drained away to benefit the colonizing power Britain. ಸೊ ಇದು ದಾದಾಬಾಯಿ ನೆಹರೂಜಿ ಅವರು ಮಂಡಿಸಿದಂತಹ ಒಂದು ಡ್ರೈನ್ ಥಿಯರಿ. Mechanisms of drain. This drain happened through various means, such as list with 4 items, white bullet and equal trade. India would export raw materials to Britain at low prices and import manufactured goods at high prices. White bullet taxation. High taxes collected in India were used to fund the British administration and military, with little reinvested in India's development. ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಡ್ರೈನ್ ಥಿಯರಿ. ನಾನು ಆಗ್ಲೇ ಹೇಳ್ದಂಗೆ ವ್ಯೂ ಅದರ ಡ್ರಾಫ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಬೇರೆ ಬೇರೆ ವರ್ಷನ್ ಈ ಒಂದು ಆನ್ಸರ್ ಕೂಡ ನೋಡ್ಕೋಬಹುದು. ಸೊ ಇದೇ ತರ ಬೇರೆ ಯಾವ್ಯಾವ ಥಿಯರಿ ಇರ್ಬೋದು, ನಿಮ್ಗೆ ಯಾವ ಟೆಕ್ನಾಲಜಿಕಲಿ ಯಾವ ಒಂದು ಸಬ್ಜೆಕ್ಟ್ ಬಗ್ಗೆ ನೀವು ತಿಳ್ಕೊತಿರೋ ಎಲ್ಲರ ಬಗ್ಗೆನೂ ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟು ಒಂದು ಗೂಗಲ್ ಬಾರ್ಡ್ನ ಟ್ಯುಟೋರಿಯಲ್. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಟೆಕ್ ಫಾರ್ VI ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಆಕ್ಸೆಸಬಲ್ ಆಪ್ಸ್ ಫಾರ್ VI ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಒಂದು ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಸಹ ಇರುತ್ತೆ. ಜಾಯ್ನ್ ಆಗೋದ್ರ ಮೂಲಕ ಅಲ್ಲಿ ನಾವು ಯಾವ್ಯಾವ ಒಂದು ಆಪ್ಸ್ ಗಳು ಬೇಕೋ ಇಂಪಾರ್ಟೆಂಟ್ ಇರ್ತಾವೆ ಅವನ್ನೆಲ್ಲ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಆ ಚಾನಲ್ ಮೂಲಕ ನೀವು ಟೆಲಿಗ್ರಾಮ್ ನಲ್ಲಿ ಪಡ್ಕೊಳ್ತಾ ಹೋಗ್ಬೋದು ಅಂತ ಹೇಳ್ತಾ ನಾನು ಈ ಒಂದು ಟ್ಯುಟೋರಿಯಲ್ ಮುಗಿಸ್ತೀನಿ. ನಮಸ್ಕಾರ.